ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತೊಂದು ಕಮಲ್ ಕಡಾಯಿ ದಾರ ಬರುತ್ತಲ್ಲ, ಇದರಲ್ಲಿ ನಾನು ಹಾಕಿ ತೋರಿಸ್ತಾ ಇದ್ದೀನಿ. ನೀವು 6 ಎಳೆ ದಾರ ಅಂದರೆ ಸಿಲ್ಕ್ ಥ್ರೆಡ್ನಲ್ಲೂ ಹಾಕ್ಬೋದು. ಇಲ್ಲಿ ನಾನು ಕುಚ್ಚು ಹಾಕ್ತಿಲ್ಲ, ಹಂಗಾಗಿ ಇದರಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ 2 ಸರಿ ಲಾಕ್ ಮಾಡಬೇಕು, 3 ಚೈನ್ ಹಾಕಬೇಕು. 3 ಚೈನ್ ಹಾಕಿಬಿಟ್ಟು ಇಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್, ಮತ್ತು 1 2 3 ಮತ್ತು 3 ಚೈನ್ ಹಾಕಬೇಕು, ಮತ್ತು ಬಟ್ಟೆಗೆ ಲಾಕ್ ಮಾಡಬೇಕು. 1 2 3 ಚೈನ್, ಬಟ್ಟೆಗೆ ಲಾಕ್. ಇವಾಗ 3 ಟೈಮ್ಸು ಲಾಕ್ ಆದಮೇಲೆ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕ್ಬಿಟ್ಟು 3 ಚೈನ್ ಲಾಕ್, 3 ಚೈನ್ ಲಾಕ್, 3 ಚೈನ್ ಲಾಕ್ ಆಯಿತು. ಬಟ್ಟೆನ ಸ್ವಲ್ಪ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಮತ್ತೆ 3 ಚೈನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಇಲ್ಲಿ ಫಸ್ಟಿಗೆ 3 ಚೈನ್ ಹಾಕಿ ಲಾಕ್ ಇತ್ತಲ್ಲ, ಆ ಲಾಕ್ ಮೇಲೆ ಇದನ್ನು ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ 1 2 3 4 5 6, ಇಲ್ಲಿ 6 ಇದೆ, 7 ಟೋಟಲಾಗಿ ನೋಡಿ. ಇಲ್ಲಿ 7 ಚೈನ್ಗಳನ್ನ ಹಾಕಿದ್ದೀನಿ. ಅಲ್ಲಿ 3 ಚೈನು ಬೇಸ್ ಲೈನ್ ಇದೆ. ಇವಾಗ ಇಲ್ಲಿ 1 ಚೈನ್ ಎಕ್ಸ್ಟ್ರಾ ಹಾಕಿದ್ದೀನಿ. ಇಲ್ಲಿ ನೋಡಿ, 2ನೇ ಸಿಂಗಲ್ ಕ್ರೋಶೆಟ್ ಹಾಕಿದ್ವಲ್ಲ, ಲಾಕ್ ಪಕ್ಕ ಒಂದು ಎಕ್ಸ್ಟ್ರಾ ಲಾಕ್ ಹಾಕಿದ್ನಲ್ಲ, ಅದ್ರ ಮೇಲೆ ಈ 7 ಚೈನ್ನ ಲಾಕ್ ಮಾಡಿದೆ. ಈ ಥರ ಗ್ಯಾಪ್ ಕಾಣುತ್ತೆ ನಿಮಗೆ ಬ್ಯಾಕ್ ಸೈಡಿಂದ. ಫ್ರಂಟ್ ಸೈಡಿಂದನೂ ಅದೇ ಥರನೇ ಸೇಮ್ ಇರುತ್ತೆ. ಇವಾಗ 1 ಚೈನ್ ಹಾಕ್ತೀನಿ. ಹಾಕ್ಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿಬಿಟ್ಟು ಸೂಜಿ ಮೇಲೆ 1 ಸೈಡ್ ದಾರ ತೊಗೋಬೇಕು. ಇಲ್ಲಿ ತೊಗೊಂಡ್ಬಿಟ್ಟು ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಬಟ್ ನಾನು ಬಿಚ್ಚಿಬಿಟ್ಟು ಹಾಕಿದ್ದೀನಿ. ಇವಾಗ ನೋಡಿ, ಸೂಜಿ ಮೇಲೆ 1 ಸೈಡ್ ದಾರ ತೊಗೋಬೇಕು. 7 ಚೈನ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು ಇದೇ ಥರನೇ ಇಲ್ಲಿ ಹಾಫ್ ಡಬಲ್ ಕ್ರೋಶೆಟ್ನ ಟೋಟಲಾಗಿ 12 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಅಂದರೆ ಏನು ಫಸ್ಟಿಗೆ ನಾವು ಏನು ಬೀಡನ್ನ ಹಾಕಿದ್ವಲ್ಲ, ಅದನ್ನು ಸೇರಿಸ್ಕೊಂಡು 12 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಸೂಜಿ ಮೇಲೆ 3 ದಾರ ಇರುತ್ತಲ್ಲ, 3 ದಾರದಿಂದನೂ ಈ ಥರ ದಾರನ ಹೊರಗಡೆ ತರಬೇಕು. ಇಲ್ಲಿ ಟೋಟಲಾಗಿ 12 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕಾಗತ್ತೆ. ಕೌಂಟಿಂಗ್ ಬೇಕಂದ್ರೆ 13 ಹಾಕ್ಬೋದು, 12 ಕರೆಕ್ಟಾಗಿ ಬರುತ್ತೆ. ನಾವೇನು 7 ಚೈನ್ ಇತ್ತಲ್ಲ, ಅದರೊಳಗಡೆ 12 ಹಾಫ್ ಡಬಲ್ ಕ್ರೋಶೆಟ್ನ ಹಾಕಿಬಿಟ್ಟು ಈಗ ನೋಡಿ ಈ ಥರ ಕಾಣುತ್ತೆ. ಇವಾಗ ಬೀಡ್ ಹಾಕಿದ್ಮೇಲೆ 12 ಹಾಫ್ ಡಬಲ್ ಕ್ರೋಶೆಟ್ನಾದರೂ ಹಾಕಿ ಅದನ್ನು ಕೌಂಟ್ ಮಾಡಿಕೊಂಡು ಹಾಕ್ಬೋದು. ಇವಾಗ ಇಲ್ಲಿ 3 ಚೈನ್ ಇದೆಯಲ್ಲ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಈ 3 ಚೈನ್ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಲ್ಲ, ಅದರೊಳಗಡೆಗೆ ಈ ಏನು ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ವಲ್ಲ, ಈ ಪೆಟಲ್ನ ಕಂಪ್ಲೀಟ್ ಮಾಡಬೇಕು. ಇವಾಗ 1 2 3 4 5 6. ಈಗ ನಾನಿಲ್ಲಿ 6 ಚೈನ್ಗಳನ್ನ ಹಾಕಿದ್ದೀನಿ. 6 ಚೈನ್ ಹಾಕಿಬಿಟ್ಟು ಇಲ್ಲಿ ಮೇಲೆ ಹೋಲ್ಸ್ ಕಾಣ್ತಾ ಇದೆಯಲ್ಲ, ನೋಡ್ತಾ ಇರ್ಬೋದು ನೀವು. 1 2 3 4 5 6. 6 ಬಿಟ್ಟು 7ನೇ ಹೋಲ್, ಅಂದರೆ ಇಲ್ಲಿ ನೋಡಿ ನಾವು 3 ಚೈನಿಗೆ ಲಾಕ್ ಮಾಡಿದ್ವಲ್ಲ, ಅದನ್ನು ಬಿಟ್ಬಿಟ್ಟು 1 2 3 4 5 6, ಅದ್ರ ಪಕ್ಕದ 7ನೇ ಕಂಬದ ಮೇಲೆ ಏನಿದೆಯಲ್ಲ ಹೋಲು, ಆ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಈ 6 ಚೈನ್ ಹಾಕಿರೋದನ್ನು ಲಾಕ್ ಮಾಡಬೇಕು. ಈ ಥರ ಕಾಣುತ್ತೆ. ಇವಾಗ ಫ್ರಂಟ್ ಸೈಡಿಗೆ ತಿರ್ಗಿಸ್ಕೋಬೇಕು. ಇವಾಗ 1 ಚೈನ್ ಹಾಕಬೇಕು, ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು 1 ಬೀಡನ್ನ ಆ್ಯಡ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡಿ ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಮತ್ತೆ ಇಲ್ಲಿ ಅದೇ ಥರನೇ ಹಾಫ್ ಡಬಲ್ ಕ್ರೋಶೆಟ್ ಹಾಕಬೇಕು. ಇಲ್ಲಾಂದರೆ ಈ ಥರ ಹಾಕ್ಬಿಟ್ಟು ಇದನ್ನು ಸ್ಕಿಪ್ ಮಾಡಿ, ಇದಾದ ನಂತರ ಇಲ್ಲಿ ನಾನಿಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿದ್ದೀನಿ. ಅಂದರೆ 7 ಚೈನ್ ಒಳಗಡೆಗೆ ನಾನು 12 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ್ದೆ. ಇವಾಗ 6 ಚೈನ್ ಒಳಗಡೆಗೆ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಇಲ್ಲಿ ದಾರ ಸ್ವಲ್ಪ ಗಂಟಾಗಿದೆ, ನಾನು ಇನ್ನೊಂದು ಸರಿ ತೋರಿಸ್ತೀನಿ ನೋಡಿ. 3ಕ್ಕೂ ಸೇರಿ ದಾರನ ಹೊರಗಡೆ ತರಬೇಕು. ಇಲ್ಲಿ ಟೋಟಲಾಗಿ ನಮಗೆ 10, ಅಂದರೆ 6 ಚೈನ್ ಒಳಗಡೆಗೆ 10 ಹಾಫ್ ಡಬಲ್ ಕ್ರೋಶೆಟ್ಗಳು ಬರುತ್ತೆ. ಕರೆಕ್ಟಾಗಿ ಕೌಂಟ್ ಮಾಡ್ಕೊಂಡು ಹಾಕ್ಕೊಳ್ಳೋದ್ರಿಂದ ಅದು ಏನು ನಾವು ಡಿಸೈನ್ ಮಾಡ್ತೀವಲ್ಲ, ಆ ಡಿಸೈನು ನಿಮಗೆ ಪರ್ಫೆಕ್ಟಾಗಿ ಕ್ಲೀನಾಗಿ ಬರುತ್ತೆ. ಮತ್ತು ಎಲ್ಲ ಅರ್ಚುಗಳು ಒಂದೇ ಥರನೇ ಕಾಣುತ್ತೆ. ನೋಡಿ, ಹಾಫ್ ಡಬಲ್ ಕ್ರೋಶೆಟ್ನ ನಾನಿಲ್ಲಿ ಕೌಂಟ್ ಮಾಡ್ಕೊತಾ ಇದ್ದೀನಿ, ಮಾಡ್ಕೊಂಡ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. 10 ಹಾಕಿ ಈ 6 ಚೈನ್ ಒಳಗಡೆಗೆ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. ಬೇಕು ಅಂದರೆ ಇಲ್ಲಿ ನೀವು ಇನ್ನೂ ಬೀಡ್ಸ್ ಜಾಸ್ತಿ ಬೇಕು ಅಂದರೆ 2 ಹಾಫ್ ಡಬಲ್ ಕ್ರೋಶೆಟ್ ಹಾಕಿ 1 ಬೀಡು, 2 ಹಾಫ್ ಡಬಲ್ ಕ್ರೋಶೆಟ್ ಹಾಕಿ 1 ಬೀಡನ್ನು ಸಹ ನೀವು ಮಾಡ್ಕೋಬೋದು. ತುಂಬ ಬೀಡ್ಸ್ ಬೇಡ ಅನ್ನೋರಿಗೆ
ಈ ಡಿಸೈನ್ನ ನೀವು ಚೂಸ್ ಮಾಡಿ ಹಾಕಿಕೊಡ್ಬೋದು. 10 ಹಾಫ್ ಡಬಲ್ ಕ್ರೋಶೆಟ್ ಆದಮೇಲೆ ಇದೇ ಥರ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ಮತ್ತೆ 3 ಚೈನ್ ಇತ್ತಲ್ಲ, ಆ 3 ಚೈನ್ ಒಳಗಡೆಗೆ ಇದನ್ನು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆಯಿತು. ಈಗ ಇನ್ನೂ ಒಂದು ಸರಿ ಇದೇ ಥರನೇ ಹಾಕಬೇಕು. 1 2 3 4 5 6 ಮತ್ತು ನಾನಿಲ್ಲಿ 6 ಚೈನ್ಗಳನ್ನ ಹಾಕಿದ್ದೀನಿ. ಹಾಕಿಬಿಟ್ಟು ಕೌಂಟ್ ಮಾಡ್ಕೊತಾ ಇದ್ದೀನಿ. ಕೌಂಟ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಅದೇ ಥರನೇ ಇಲ್ಲಿ ನಾವು 5ನೇ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಲಾಕ್ ಮಾಡಬೇಕು. ಫಸ್ಟಿಗೆ ನಾವು 6ಗೆ ಮಾಡಿದ್ವಲ್ಲ, ಅದೇ ಥರನೇ ಇಲ್ಲಿ 5ನೇ ಹಾಫ್ ಡಬಲ್ ಕ್ರೋಶೆಟಿಗೆ ಲಾಕ್ ಮಾಡಬೇಕು. ಮಾಡಿಬಿಟ್ಟು ಈ 6 ಚೈನ್ನ ಒಂದು ಲಾಕ್ ಹಾಕಿ, ಒಂದು ಬೀಡ್ ಹಾಕಿ, ಒಂದು ಲಾಕ್ ಹಾಕಿ, ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಇಲ್ಲೇನು 6 ಚೈನ್ ಇತ್ತಲ್ಲ ಅದರೊಳಗಡೆಗೆ ಮತ್ತು ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಇಲ್ಲಿ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಬೇಕು. 10 ಅಥವಾ 8 ಆದರೂ ನಡೆಯುತ್ತೆ. 3 ಆಯಿತು, 4 5 6 7 8 9 10 10 ಹಾಕ್ಬೋದು. 8 ಬೇಕಾದ್ರೂ ಹಾಕ್ಬೋದು. ನಿಮಗೆ ಕೌಂಟಿಂಗ್ ಬೇಕಂದರೆ ಆ ಥರನೂ ಮಾಡ್ಕೊಳ್ಳಿ. ಫಸ್ಟಿಗೆ 12, ಅದಾದಮೇಲೆ 10, ಅದಾದಮೇಲೆ 8 ಆ ಥರನೂ ಮಾಡ್ಬೋದು. ಇವಾಗ ಕಂಪ್ಲೀಟ್ ಆಯಿತು. ಈ ಥರ ಇದೆ ಡಿಸೈನು. ಈಗ ಇಲ್ಲಿ ನಾವು ಒಂದು ಚೈನ್ ಹಾಕ್ತೀನಿ. ಅದೇ 3 ಚೈನ್ ಒಳಗಡೆಗೆ 3rd ಒನ್ನಿಂದ ಲಾಕ್ ಆದಮೇಲೆ ಒಂದು ಚೈನ್ ಹಾಕ್ಬಿಟ್ಟು ಬೇಸ್ ಲೈನಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ವಲ್ಲ, ಅಲ್ಲಿಗೆ ಒಂದು ಸರಿ ಲಾಕ್ ಮಾಡ್ತೀನಿ. ಡಿಸೈನ್ ಬಂದು ಈ ಥರ ಇದೆ. ಸಿಂಪಲ್ ಆಗಿದೆ. ಏನಿದೆ ಕೌಂಟಿಂಗ್ ಇಂಪಾರ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ. ಆರಾಮಾಗಿ ಹಾಕ್ಬೋದು. ಬಿಗಿನರ್ಸ್ ಏನಿಲ್ಲ, ಹಾಫ್ ಡಬಲ್ ಕ್ರೋಶೆಟ್ ಕಂಬಗಳಿಲ್ಲ, ಏನಿಲ್ಲ. ಬೇಸ್ ಲೈನು ಒಂದು ಸರಿ ಹಾಕ್ಕೊಂಡ್ಬಿಟ್ಟು ಹಾಕೋದಂಥದ್ದಿಲ್ಲ. ಒಂದೇ ಸರಿ ಬೇಸ್ ಲೈನು ವಿತ್ ಡಿಸೈನ್ ಎರಡೂ ಕಂಪ್ಲೀಟ್ ಆಗುತ್ತೆ. ಒಂದು ಚೈನ್ ಹಾಕಿ ಲಾಕ್ ಆದಮೇಲೆ ಈಗ 1 2 3 4 ಚೈನ್ ಹಾಕ್ಬಿಟ್ಟು ಬೇಕಾದ್ರೆ ಇಲ್ಲಿ ಕುಚ್ಚು ಕಟ್ಕೊಳೋದಕ್ಕೆ ಮಾಡ್ಕೋಬೋದು. ನಾನು ಬಟ್ ಇಲ್ಲಿ ಕುಚ್ಚು ಕಟ್ತಾ ಇಲ್ಲ. 3 ಚೈನ್ ಹಾಕಿ ಒಂದು ಆರ್ಚಿಗೆ ಗ್ಯಾಪ್ ಇರಲಿ ಅಂತೇಳ್ಬಿಟ್ಟು ಫಸ್ಟ್ ನೀವು ಆರ್ಚ್ ಮಾಡುವಾಗ ನಾನು 3 ಟೈಮ್ಸು 3 ಚೈನ್ಸು 2 ಟೈಮ್ಸ್ ಹಾಕಿದ್ದೆ. ಬಟ್ ಇಲ್ಲಿ ಒಂದು ಆರ್ಚ್ ಕಂಪ್ಲೀಟ್ ಆದಮೇಲೆ ನಮಗೆ 4 ಟೈಮ್ಸು 3 ಚೈನ್ ಹಾಕಬೇಕು. 3 ಚೈನ್ ಹಾಕಿ ಲಾಕ್ ಮಾಡಬೇಕು. ನಾನು ತೋರಿಸ್ತೀನಿ ನೋಡಿ. ಇವಾಗ 3 ಚೈನ್ ಹಾಕಿ ಲಾಕ್ ನೋಡ್ತಾ ಇರ್ಬೋದು. ಇಲ್ಲಿ 4 ಸರಿ ಹಾಕಿದ್ದೀನಿ. ಒಂದು ಇಲ್ಲಿ ಕುಚ್ಚು ಕಟ್ಕೊಬೋದು ಬೇಕಾದ್ರೆ, ಇಲ್ಲಾಂದರೆ ಸ್ವಲ್ಪ ಗ್ಯಾಪ್ ಇರಲಿ ಅಂತ ಹೇಳ್ಬಿಟ್ಟು ನಾನು 3 ಚೈನ್ ಹಾಕಿ ಗ್ಯಾಪ್ ಕೊಟ್ಟಿದ್ದೀನಿ. 3 ಚೈನ್ ಹಾಕಿ ಬ್ಯಾಕ್ ಸೈಡಿಂದ ಲಾಕು, ಮತ್ತು ಇಲ್ಲಿ 7 ಚೈನ್ನ ಹಾಕ್ತೀನಿ ನಾನು. 7 ಚೈನ್ನ ಹಾಕಿಬಿಟ್ಟು ಒಂದು ಬಾಕ್ಸು, 2ನೇ ಬಾಕ್ಸು ಹಿಂದುಗಡೆಗೆ 3 ಚೈನ್ ಇತ್ತಲ್ಲ ಅದಕ್ಕೆ ಲಾಕ್. ಫಸ್ಟ್ ಆರ್ಚ್ ಯಾವ ಥರ ಮಾಡಿದ್ವೋ ಅದೇ ಥರನೇ ಮತ್ತು ಒಂದು ಚೈನ್ ಹಾಕಬೇಕು. ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡ್ ಆ್ಯಡ್ ಮಾಡಬೇಕು, ಒಂದು ಲಾಕ್, ಮತ್ತು ಒಂದು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಆ 7 ಚೈನ್ ಒಳಗಡೆಗೆ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕ್ಕೊಂಡು ಹೋಗ್ಬೇಕು. ಈ 7 ಚೈನ್ ಒಳಗೆ ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ನಾನು ಕರೆಕ್ಟಾಗಿ 12 ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಫುಲ್ಲು ಕಂಪ್ಲೀಟ್ ಮಾಡ್ತೀನಿ. ಮಾಡಿದ್ಮೇಲೆ ಈ 3 ಚೈನ್ ಇತ್ತಲ್ಲ ಬ್ಯಾಕ್ ಸೈಡಿಂದ 3 ಚೈನ್ ಹಾಕಿದ್ವಲ್ಲ ಅದರೊಳಗೆ ಬೇಸ್ ಲೈನ್ ಬಿಟ್ಬಿಟ್ಟು ಅದ್ರ ಮೇಲೆ ಇತ್ತಲ್ಲ ಅದರೊಳಗಡೆಗೆ ಲಾಕ್ ಮಾಡಬೇಕು. ಇವಾಗ ಮತ್ತೆ ಇಲ್ಲಿ ಚೈನ್ಗಳನ್ನ ಹಾಕಬೇಕು. 1 2 3 4 5 6 ಚೈನ್ ಹಾಕಬೇಕು. ಮತ್ತು ಇಲ್ಲಿ ಸೇಮ್ ಅದೇ ಥರನೇ ನೋಡಿ ಕೌಂಟಿಂಗ್ ತೋರಿಸ್ತೀನಿ. ಫಸ್ಟ್ ಬಿಟ್ಬಿಟ್ಟು 1 2 3 4 5 6 7 7ನೇದಕ್ಕೆ ಬಿಟ್ಟು 6ನೇದಕ್ಕೆ ಲಾಕ್ ಮಾಡ್ಬೋದು, ಅಥವಾ 7ನೇದಕ್ಕಾದರೂ ಮಾಡ್ಬೋದು. ಲಾಕ್ ಆದಮೇಲೆ ಫ್ರಂಟ್ ಸೈಡಿಂದ ತಿರುಗಿಸ್ಕೊಂಡು ಮತ್ತು ಇಲ್ಲಿ ಒಂದು ಚೈನ್ ಹಾಕಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡಿ ಮತ್ತೆ ಲಾಕ್ ಮತ್ತು ಹಾಫ್ ಡಬಲ್ ಕ್ರೋಶೆಟ್ನ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು. ಹಾಗೆ ಹೊಸಬ್ರು ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೀವು ಎಲ್ಲ ವೀಡಿಯೋಗಳನ್ನ ಚೆಕ್ ಮಾಡ್ಬೋದು, ನೋಡ್ಬೋದು. ನೋಡಿ ಇಲ್ಲಿ ಕಂಪ್ಲೀಟ್ ಆಯಿತು. ಮತ್ತು ಇದನ್ನು 10 ಹಾಫ್ ಡಬಲ್ ಕ್ರೋಶೆಟ್ ಹಾಕಿದ ಮೇಲೆ ನಾನು 3 ಚೈನ್ ಒಳಗಡೆಗೆ ಲಾಕ್ ಮಾಡಿದ್ದೀನಿ. ಇಲ್ಲಿಂದ ಮತ್ತೆ ಸೇಮ್ ಅದೇ ಥರನೇ 6 ಚೈನ್ ಹಾಕಬೇಕು. 6 ಚೈನ್ ಹಾಕಿಬಿಟ್ಟು ಕೌಂಟ್ ಮಾಡಿ 6ನೇದಕ್ಕೆ ಹಿಂದ್ಗಡೆಯಿಂದ 6ನೇ ಹಾಫ್ ಡಬಲ್ ಕ್ರೋಶೆಟ್ ಮೇಲೆ ಮತ್ತು
6 ಚೈನ್ನ ಮತ್ತೆ ಲಾಕ್ ಮಾಡಬೇಕು. ಕೌಂಟ್ ಮಾಡಿಕೊಂಡು ಹಾಕ್ಕೊಂಡು ಮತ್ತೆ ಅದಕ್ಕೆ 10 ಹಾಫ್ ಡಬಲ್ ಕ್ರೋಶೆಟ್ಗಳನ್ನ ಹಾಕಿಬಿಟ್ಟು ಮತ್ತೆ ಆ 3 ಚೈನ್ ಇದರೊಳಗಡೆಗೆ ಲಾಕ್ ಮಾಡಬೇಕು. ನೋಡಿ, ಲಾಕ್ ಮಾಡಿಬಿಟ್ಟು ಅದಾದ ನಂತರ ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಬಟ್ಟೆಗೆ ಡೈರೆಕ್ಟಾಗಿ ಲಾಕ್ ಮಾಡಬೇಕು. ಇಲ್ಲಿ ಈ ಆರ್ಚ್ ಬಂದು ಈ ಡಿಸೈನ್ ಬಂದು ಎಲ್ಲರೂ ಸಹ ನಿಮಗೆ ಫೋಲ್ಡ್ ಆಗೋದಿಲ್ಲ, ನೀಟಾಗಿರುತ್ತೆ, ಹಾಗೇ ಕೂರುತ್ತೆ. ಹಾಗಾಗಿ ಇಲ್ಲಿ ಕಂಪ್ಲೀಟ್ ಮಾಡಿಬಿಟ್ಟು ಇಲ್ಲಿ ಕುಚ್ಚು ಹಾಕ್ಕೋಬೋದು. ಯಾಕಂದರೆ ಸೆಕೆಂಡ್ ಆರ್ಚ್ಗೆ ನಮಗೆ ಗ್ಯಾಪ್ ಇರೋದಕ್ಕೋಸ್ಕರ ಗ್ಯಾಪ್ ಬೇಕು ಅಂತ ನಾನು ಎಕ್ಸ್ಟ್ರಾ 4 ಚೈನ್ ಇಲ್ಲ ಹಾಕಿರೋದಷ್ಟೇ. ಬಟ್ ನಿಮಗೆ ಹತ್ರ ಇಲ್ಲಿ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಕುಚ್ಚು ಕಟ್ಟೋದಾದರೆ ಸಿಲ್ಕ್ ಥ್ರೆಡ್ಡಿಂದ ಹಾಕೋದಾದರೆ ಕುಚ್ಚು ಕಟ್ಟಿನೂ ಸಹ ಅಲ್ಲಿ ಕೊಡ್ಬೋದು. ನಾನಿಲ್ಲಿ 3 ಪೆಟಲ್ಸ್ ಹಾಕಿ ತೋರಿಸಿದ್ದೀನಿ. ನೀವು ಕಂಟಿನ್ಯೂ ಇದನ್ನೇ ಸ್ಯಾರಿಗೆ ಹಾಕ್ಬೋದು. ಕುಚ್ಚು ಬೇಡ ಅಂದರೆ ಸ್ಕಿಪ್ ಮಾಡಿ, ಕುಚ್ಚು ಬೇಕು ಅಂದರೆ ಹಾಕ್ಕೋಬೋದು. ಇದು ಕುಚ್ಚು ಇಲ್ಲದೇ ನಾನು ತೋರಿಸಿರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೀಡ್ಸ್ ಬೇಕು ಅಂದ್ರೂ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಜಸ್ಟ್ 3 ಬೀಡ್ಸ್ ಹಾಕಿದ್ದೀನಿ, ಅದೇ ತುಂಬ ಚೆನ್ನಾಗಿ ಕಾಣ್ತು, ಮುದ್ದಾಗಿ ಕಾಣ್ತಾ ಇತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.